ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗಲ್ಲಿ ನಾನು ಹೇಗೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿನ ವರ್ಷಕ್ಕೊಂದ್ಸರಿ ಹೇಗೆ ಕೂರಿಸ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನಾನು ಗ್ರೀನ್ ಕಲರ್ ಮತ್ತು ಪಿಂಕ್ ಕಾಂಬಿನೇಷನ್ ಇರುವಂಥ ಸೀರೆಯನ್ನು ತೊಗೊಂಡಿದ್ದೀನಿ. ಫೋಟೋಸ್ಗೆ ಮತ್ತು ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಸೀರೆನ ತೊಗೊಂಡೆ ನಾನು. ರೇಷ್ಮೆ ಸೀರೆ ಅಂಥದ್ದು. ಇದನ್ನು ಈಗ ನಾನು ಹೇಗೆ ಫೋಲ್ಡ್ ಮಾಡ್ಕೋತೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನು ಸೀರೆನ ಯಾವುದೇ ಮಡಚಿಲ್ಲ, ಸ್ಟ್ರೈಟಾಗಿರುತ್ತಲ್ವ, ಈ ರೀತಿ ನೆರಿಗೆ ಹಿಡ್ಕೊಂಡು ಈ ರೀತಿಯಾಗಿ ನಾನು ಮಾಡ್ಕೋತೀನಿ. ಒಂದೇ ಲೆವೆಲ್ ಆಗಿ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೋತೀನಿ. ಆ ನಂತರ ಕ್ಲಿಪ್ಸ್ ಇರುತ್ತೆ ಅಲ್ವಾ, ಬಟ್ಟೆ ಕ್ಲಿಪ್ಸ್, ಅದರಲ್ಲಿ ನೆರಿಗೆಗಳನ್ನು ಸೆಟ್ ಮಾಡ್ಕೋಬೇಕು. ನಾವು ಪಿನ್ ಯೂಸ್ ಮಾಡೋದಕ್ಕಿಂತ ಇದನ್ನು ಯೂಸ್ ಮಾಡಿದ್ರೆ ತುಂಬ ಬೆಟರು. ಯಾಕಂದರೆ ಸೀರೆಗಳು ಹಾಳಾಗೋದಿಲ್ಲ, ಆರಾಮಾಗಿ ಬಿಚ್ಕೋಬೋದು. ಹಾಗೆಯೇ ಅದು ಟೈಟು ಇರುತ್ತೆ ಕ್ಲಿಪ್ಗಳು. ಆ ಥರ ಕ್ಲಿಪ್ಗಳನ್ನು ಈಗ ನೆರಿಗೆಗಳನ್ನೆಲ್ಲ ಜೋಡಿಸ್ಕೊಂಡು ನಾನು ಕ್ಲಿಪ್ಪನ್ನು ಹಾಕೋತಾ ಇದ್ದೀನಿ. ಎರಡು ಸೈಡನ್ನು ಸರಿನೇ ಈ ರೀತಿ ಒಂದು 5-10 ಈ ಥರ ಕ್ಲಿಪ್ ಎಲ್ಲ ನೆರಿಗೆ ಸೇರಿಸ್ಕೊಂಡು ಆ ನೆರಿಗೆಗೆ ಕ್ಲಿಪ್ಪನ್ನು ಹಾಕೋತಾ ಇದ್ದೀನಿ. ಈ ರೀತಿ ಒಂದೇ ಸಮ ಇರಬೇಕಾ ನೆರಿಗೆಗಳು, ಆ ರೀತಿ ನೀವು ನೋಡಿಕೊಂಡು ಕ್ಲಿಪ್ಪನ್ನು ಹಾಕ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಮೊದಲೇ ಹೇಳಬೇಕು ಅಂದರೆ ನನಗೆ ಫಸ್ಟ್ ಯಾವುದೇ ಥರ ಸೀರೆ ಉಡ್ಸೋಕ್ಕೆ ಬರ್ತಾ ಇರಲಿಲ್ಲ. ಈಗ ಉಡಿಸ್ತೀನಿ. ಈಗ ಮಧ್ಯಕ್ಕೆ ನೆರಿಗೆಗಳನ್ನೆಲ್ಲ ಸೆಟ್ ಮಾಡಿಕೊಂಡು ಒಂದು ಕಡೆ ಇಲ್ಲಿ ನಾನು ಜೋಡಿಸ್ಕೊತಾ ಇದ್ದೀನಿ. ಈ ರೀತಿ ಮಧ್ಯಕ್ಕೆ ಫುಲ್ಲು ನೆರಿಗೆಗಳೆಲ್ಲನೂ ಜೋಡಿಸಿ ಇಟ್ಕೊಳ್ಳೋದ್ರಿಂದ ಆ ನೆರಿಗೆಗಳು ಹಾಗೆ ಕೂರ್ತವೆ. ನಾವೀಗ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ, ಈಗೇನು ಬಿಂದಿಗೆ ಚೊಂಬು ಎಲ್ಲ ಇಟ್ಟಿರ್ತೀವಲ್ವ, ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ರೀತಿ ಕರೆಕ್ಟಾಗಿ ನಾವು ನೆರಿಗೆಗಳನ್ನು ಇಟ್ಕೊಂಡು ಮಾಡ್ಕೊಬೇಕು. ನಿಮ್ಮ ಮನೇಲಿ ಯಾವ ಥರ ಮಣೆ ಆಗ್ಬೋದು, ಚೊಂಬಿಗೆ ಅರಿಶಿನ ಕುಂಕುಮ ಅದರಲ್ಲಿ ಕೆಲವೊಂದೆಲ್ಲ ಹಾಕ್ತಾರೆ, ಅದನ್ನೆಲ್ಲ ನೀವು ಸೇಮ್ ಅದೇ ಥರನೇ ಹಾಕ್ಕೊಳ್ಳಿ. ಇಲ್ಲಿ ನಾನು ಅದೆಲ್ಲ ಏನೂ ತೋರಿಸ್ತಾ ಇಲ್ಲ. ಸೀರೆ ಉಡಿಸಿ ಹೇಗೆ ಅಲಂಕಾರ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದರೆ ಪುಟ್ಟ ಒಂದು ಲೈಕನ್ನು ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತೀನಿ. ಈಗ ತಟ್ಟೆ, ಅದಕ್ಕೆ ಅಕ್ಕಿ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ನೀರಿಗೆ ಬದಲು ಅಕ್ಕಿನೂ ಹಾಕೋಬೋದು. ಇದ್ರ ಒಳಗಡೆ ನೀವು ಏನೇನು ಹಾಕ್ತೀರಾ ಅದನ್ನೆಲ್ಲನೂ ದೇವರಿಗೆ, ಲಕ್ಷ್ಮೀ ದೇವಿಗೆ ಏನೇನು ಹಾಕ್ತೀವಿ ಪ್ರತಿಯೊಂದನ್ನು ಹಾಕ್ಕೋಬೇಕು. ನಾವು ತೆಂಗಿನಕಾಯಿನ ಕರೆಕ್ಟಾಗಿ ನೋಡ್ಕೋಬೇಕು. ಯಾಕಂದರೆ ಅದು ಚೊಂಬು ಬಿಂದಿಗೆ ಅದು ಕರೆಕ್ಟ್ ಸೈಜ್ಗೆ ಇಟ್ಕೊಂಡು ನಾವು ತೆಂಗಿನಕಾಯಿನ ಚೂಸ್ ಮಾಡ್ಕೊಬೇಕು. ಆನಂತರ ಈಗ ನಾನು ಇದಕ್ಕೆ ಒಂದು ಕಡ್ಡಿಯನ್ನು, ಅಂದರೆ ಸ್ವಲ್ಪ ಗಟ್ಟಿ ಇರುವಂಥ ಕಡ್ಡಿಯನ್ನು ಕಟ್ಕೋತಾ ಇದ್ದೀನಿ. ದಾರ ಸಹಾಯದ ಆಗ್ಬೋದು. ಇಲ್ಲಿ ನಾನು ಟೈನ್ ದಾರ ಬಳಸಿ ಕಟ್ಕೊತಾ ಇದ್ದೀನಿ. ದಾರ ಮತ್ತು ಟೈನ್ ದಾರ ಬಳಸಿ ಕಟ್ಟೋದ್ರಿಂದ ಟೈಟಾಗಿರುತ್ತೆ. ಈಗ ಇಷ್ಟೇ. ಇದಕ್ಕೆ ನಾನು ಮೇಲೆ ಏನು ಚೊಂಬನ್ನು ಇಡ್ತಾ ಇಲ್ಲ, ಮಣೆ ಇಟ್ಟಿರೋದ್ರಿಂದ ಅಗಲಿಕ್ಕೆ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಈಗ ಫುಲ್ಲು ಈಗೆಲ್ಲ ಮಧ್ಯಕ್ಕೆ ಕರೆಕ್ಟಾಗಿ ಸೀರೆ ನೆರಿಗೆ ಕರೆಕ್ಟಾಗಿ ಮಧ್ಯಕ್ಕೆ ಬರಬೇಕು. ನಾವೀಗ ಕೆಳಗಡೆ ಬಿಟ್ಟರೆ ಒಂದು ಏರುಪೇರು ಆಗಬಾರ್ದು. ಆ ರೀತಿಯಾಗಿ ನೀವು ಮಧ್ಯಕ್ಕೆ ಸೀರೆನ ಹಾಕ್ಕೊಳ್ಳಿ. ಬಿಂದಿಗೆ ಮಧ್ಯಕ್ಕೆ ಹಾಕೊಂಡ ನಂತರ ಫಸ್ಟು ಎಡ್ಜಿಗೆ ಏನು ಸೆರಗಿರುತ್ತೆ ಅದನ್ನು ಪಿನ್ ಮಾಡ್ಕೊಂಬಿಡಿ. ಯಾಕಂದರೆ ಚೊಂಬೆಲ್ಲ ಏನು ಕಾಣೋದಿಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಪಿನ್ ಮಾಡ್ಕೊಳ್ಳಿ. ಪಿನ್ ಮಾಡಿಕೊಂಡು ಅದು ಸೆಕ್ಯೂರ್, ಅಂದರೆ ಅದು ಕಾಣಬಾರ್ದು, ಆ ರೀತಿಯಾಗಿ ಪಿನ್ ಮಾಡಿಕೊಂಡು ಈಗ ಒಂದು ಡಾಬ್ ಸಹಾಯದಿಂದ ನೀವೀಗ ಇದನ್ನು ಫುಲ್ಲು ಇದಕ್ಕೆ ಪಿನ್ನಗಳು ಏನೂ ಹಾಕಬಾರ್ದು. ಯಾಕಂದರೆ ಹೇಳ್ತಾರೆ ಜಾಸ್ತಿ ಪಿನ್ನ ಬಳಸಿ ಮಾಡಬಾರ್ದಂತೆ, ಅದಷ್ಟು ನನಗೆ ಗೊತ್ತಿಲ್ಲ. ಈಗ ಏನು ನಾವು ಡಾಬ್ ಹಾಕ್ಕೊಂಡಿದ್ವಿ, ಇವಾಗ ನಾವು ಹೇಗೆ ಸೀರೆ ಪಿನ್ ಮಾಡ್ಕೊತೀವಿ ಅದೇ ಥರನೇ ನಾನು ಪಿನ್ ಮಾಡ್ತಾ ಇದ್ದೀನಿ. ಅದೇ ಪಿನ್ನನ್ನು ಈಗ ನಾವು ಮೊದಲೇ ಏನು ಡಾಬ್ ಹಾಕ್ಕೊಂಡಿದ್ವಿ ಆ ಡಾಬನ್ನು ತೆಗೆದು ಕರೆಕ್ಟಾಗಿ ಈ ರೀತಿಯಾಗಿ, ಈಗ ನಾವು ಸೀರೆ ಉಟ್ಕೊಂಡಾಗ ಹೇಗೆ ಡಾಬ್ ಹಾಕೋತೀವಿ ಅದೇ ಥರ ಲಕ್ಷ್ಮಿಗೂ ಈಗ ಡಾಬನ್ನು ನಾವು ಟೈಟಾಗಿ, ಅಂದರೆ ಒಂದು ಸ್ವಲ್ಪ ಟೈಟಾಗಿರುವಂಥ ತೊಗೊಂಡ್ರೆ ತುಂಬ ಒಳ್ಳೆಯದು. ಅದು ಫಿನಿಶಿಂಗ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ನಾವು ಈಗ ಸೊಂಟ ಹೇಗೆ ಕಾಣಿಸುತ್ತೆ ಆ ಥರ ಚಿಕ್ಕದಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ ಇದು, ಅದನ್ನು ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಟೈಟಾಗಿ ಹಾಕಿದ್ರೆ ತುಂಬಾ ಒಳ್ಳೆಯದು, ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ. ಅದನ್ನು ಕರೆಕ್ಟಾಗಿ ಮಧ್ಯ ಭಾಗಕ್ಕೆ ಬರೋ ಥರ ನೀವು ಎಳೆದು ಸೆಟ್ ಮಾಡ್ಕೊಳ್ಳಿ. ಹಾಗೆ ಈಗ ಸೆಕ್ಯೂರ್ ಮಾಡಿಬಿಡಿ. ಈಗ ನಾವು ಸೆರಗಲ್ಲೇ
ಹೇಗೆ ರೆಡಿ ಮಾಡ್ಕೋತೀವಿ ಆ ಥರ ರೆಡಿ ಮಾಡಿಬಿಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ. ಇಂದ ಸೀರೆ ಉಡ್ಸೋಕ್ಕೆ ಬರದೇ ಇರೋರು ಕೂಡ ಈ ರೀತಿಯಾಗಿ ಸೀರೆಯನ್ನು ಉಡಿಸ್ಬೋದು. ಅಗಲಕ್ಕೆ ಸ್ವಲ್ಪನೂ ಕ್ಯಾಪ್ ಇಲ್ದಂಗೆ ಸೀರೆನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಈಗ ನಾವು ಸೀರೆ ಉಟ್ಕೊಂಡ್ರೆ ಕಂಪ್ಲೀಟಾಗಿ ಉಟ್ಕೋತೀವಲ್ವ, ಆ ಥರ ಅಡ್ಜಸ್ಟ್ ಮಾಡಿಕೊಂಡು ಈಗ ನಾನು ಕರೆಕ್ಟಾಗಿ ಈ ರೀತಿಯಾಗಿ ಹಾಕಿದ್ದೀನಿ. ಏನೋ ಒಂದು ವೇಳೆ ನೀವು ಇದಕ್ಕೇನೆ ಹೂವು ಎಲ್ಲ ಹಾಕಿ ಒಡವೆ ರೆಡಿ ಮಾಡ್ಕೊಬೋದು. ಒಂದು ವೇಳೆ ಕೈ ಕಾಲು ಇಡ್ತೀರಾ ಅನ್ನೋದಾದರೆ ಈ ರೀತಿಯಾಗಿ ನೀವು ಸೆಟ್ ಮಾಡ್ಕೊಳ್ಳಿ. ನಮಗೆ ಯಾವ ಶೇಪ್ ಬೇಕು ಅನ್ನೋದನ್ನು ಮೊದಲು ನೋಡ್ಕೊಬೇಕು. ಆನಂತರ ಈಗ ನಾನು ಈ ನೆರಿಗೆ ಏನು ಇಟ್ಕೊಂಡಿದ್ದೆ, ಒಂದು 4-5 ನೆರಿಗೆ ಬಿಟ್ಬಿಟ್ಟು ಈಗ ನಾನು ಈ ಪಾದ ಏನಿರುತ್ತೆ ಅದಕ್ಕೆ ಸೀರೆಯನ್ನು ಸುತ್ತಿ ಒಂದು ಗುಂಡ್ಪಿನ್ ಬರುತ್ತಲ್ವ, ಈ ರೀತಿ ಗುಂಡ್ಪಿನ್ ಅದಕ್ಕೆ ಸೆಕ್ಯೂರ್ ಮಾಡ್ತೀನಿ. ಅದು ಕರೆಕ್ಟಾಗಿ ಕಾಲನ್ನು ಸುತ್ತಕೊಂಡಂಗೆ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಸೆಕ್ಯೂರ್ ಮಾಡಿದ ನಂತರ ಈ ಕಡೆನೂ ನಾನು ಈ ಕಡೆ ಪಾದಕ್ಕೂ ಇದು ಸ್ವಲ್ಪ ಹೊಲ್ಕೊಂಡಿದ್ದೀನಿ. ಅಂದರೆ ಒಂದು ರೌಂಡ್ ಶೇಪ್ ಥರ ಬರುತ್ತೆ, ಆ ಥರ ನಾನು ಸೂಜಿ ದಾರದಲ್ಲಿ ಹೊಲಿದು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸೈಡ್ ಬಂದು ನಾನೇನು ಅಡ್ಜಸ್ಟ್ ಮಾಡ್ಕೊಂಡಿಲ್ಲ. ಈಗ ನೋಡಿ ಈ ರೀತಿ ನಿಮಗೆ 2 ಕಾಲು ಬಿಡಬೇಕಂದ್ರೆ ಬಿಡ್ಬೋದು, ಎಷ್ಟೊಂದು ಥರ ಡಿಸೈನ್ ಮಾಡ್ಬೋದು. ನಾನು ಇಲ್ಲಿ ಒಂದು ಕಾಲು ಮಡ್ಚ್ಕೊಂಡಂಗೆ ಒಂದು ಕಾಲು ಕೆಳಗಡೆ ಬಿಟ್ಟಂಗೆ ಅನ್ನೋ ಥರ ಇದನ್ನು ನಾನು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಅದನ್ನು ಇಟ್ಬಿಟ್ಟು ಈ ರೀತಿ ಒಂದು ರೌಂಡ್ ಮಾಡಿ ಒಂದು ಗುಂಡು ಪಿನ್ನನ್ನು ಹಾಕಿದ್ರೆ ಆಗೋಯ್ತು. ಬೇಗನೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಅಂದರೆ ಈಗ ನಾವೇನು ಸೀರೆ ಉಟ್ಟಂಗೆ ಇರುತ್ತೆ ಅದೇ ಥರನೇ ಕಾಣಿಸುತ್ತೆ. ಈ ಥರ ಮಾಡಿದ್ರೆ ಈ ಅಣ್ಣಮ್ಮ ದೇವಿಗೆಲ್ಲ ಮಾಡ್ತಾರಲ್ವ, ಸೇಮ್ ಅದೇ ಥರನೇ ಬರುತ್ತೆ. ಈ ರೀತಿಯಾಗಿ ಒಂದು ಗುಂಡ್ಪಿನನ್ನು ಸೆಕ್ಯೂರ್ ಮಾಡಿಕೊಂಡು ಅದನ್ನು ಮಧ್ಯಕ್ಕೆ ಬರೋ ಥರ, ಈಗ ಪಾದ ಮಧ್ಯಕ್ಕೆ ಬರೋ ಥರ ಆ ಕಾಲನ್ನು ಎರಡನ್ನೂ ಸೆಟ್ ಮಾಡಿಕೊಂಡ್ರೆ ಮುಗೀತು, ಕಾಲು ಸೆಟ್ ಮಾಡಿದ್ದು. ನೆಕ್ಸ್ಟ್ ಬಂದು ಕೈ. ಇದಕ್ಕೆ ನಾನು ಬ್ಲೌಸ್ ಪೀಸ್ ಇರಲಿಲ್ಲ, ಸರಿ ಅಂತ ಹೇಳ್ಬಿಟ್ಟು ಎರಡೂ ಕೈಯನ್ನು ಕಟ್ಕೊಂಡು ಈ ರೀತಿ ಹಸ್ತಗಳು ನಮಗೆ ಯಾವ ಕಡೆ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಒಂದು ಬೇರೆ ಬಟ್ಟೆ ಹಾಕಿ ಅದನ್ನು ಕ್ಲೋಸ್ ಮಾಡಿದ್ದೀನಿ. ಇದು ಮೊದಲೇ ಹಾಕೋಕ್ಕಾಗಿಲ್ಲ, ಅದಕ್ಕೋಸ್ಕರ ಈಗ ಹಾಕ್ಕೊಂಡು ಇದನ್ನು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಅಷ್ಟೇ ಒಂದು ಅದು ಆ ಕಡೆ ಈ ಕಡೆ ಜಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸೀರೆಗೆ ಗುಂಪಿನನ್ನು ಹಾಕಿ ಇಟ್ಟಿದ್ದೀನಿ. ಇದು ಕಲರ್ ಕಾಣಿಸೋದಿಲ್ಲ, ಯಾಕಂದರೆ ವರ್ಕ್ ಎಲ್ಲ ಕಾಣ್ತಿತ್ತು ಅಂತ ಹೇಳ್ಬಿಟ್ಟು ನಾನು ಕೈಗೆ ಈ ರೀತಿ ಒಂದು ಬ್ಲೌಸ್ ಪೀಸ್ ಇರುತ್ತಲ್ವ ಅದರಿಂದ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ನಿಮ್ಮ ಹತ್ರ ಏನು ಒಡವೆಗಳಿರುತ್ತೆ ಆ ಒಡವೆಗಳೆಲ್ಲ ಹಾಕಿ ನೀವು ಅಲಂಕಾರ ಮಾಡ್ಕೋಬೋದು. ಇಲ್ಲಿ ನಾನು ವೈಟು ಮತ್ತು ಕಾಸಿನ ಸರ ಇತ್ತು, ಆ ಕಾಸಿನ ಸರಗಳಲ್ಲಿ ಮತ್ತು ವೈಟ್ ಸ್ಟೋನ್ದು ಇತ್ತು ಒಡವೆ, ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಗೋಲ್ಡ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು, ಯಾಕಂದರೆ ಸೀರೆನೂ ಗೋಲ್ಡ್ ಇದೆ ಅಂತ ಹೇಳ್ಬಿಟ್ಟು, ಪಿಂಕ್ ಬೇರೆ ಇತ್ತಲ್ವ ಅಲ್ಲೂ ಗೋಲ್ಡ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ವೈಟ್ ಅದನ್ನು ಮಾಡ್ಕೊತಾ ಇದ್ದೀನಿ. ಈಗ ಲಾಸ್ಟಿಗೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಗೋಲ್ಡ್ ಹಾಕಿದ್ದೀನಿ, ಮೇಲೆ ಕೆಳಗಡೆ ಸ್ಟೋನ್ ಬರುತ್ತಲ್ಲ ವೈಟ್ ಸ್ಟೋನು, ಅದನ್ನು ಯೂಸ್ ಮಾಡಿ ಈ ರೀತಿ ಒಡವೆಗಳನ್ನು ಮೊದಲೇ ಜೋಡಿಸ್ಕೊಂಡಿದ್ದೀನಿ. ಈಗ ನೀವು ತೆಂಗಿನಕಾಯಿ ಇಟ್ಟು ತೆಂಗಿನಕಾಯಿಗೆ ಏನು ಅಲಂಕಾರ ಅಂದರೆ ಅರಿಶಿನ ಕುಂಕುಮ ಎಲ್ಲ ಹಚ್ತಾರೆ, ಆ ಎಲೆಗಳೆಲ್ಲ ಇಟ್ಟು ಈಗ ನಾನು ಅದೇನೂ ಮಾಡಿಲ್ಲ. ಯಾಕಂದರೆ ನಿಮಗೆ ಡಿಸೈನ್ ತೋರಿಸೋದಕ್ಕೋಸ್ಕರ ಈ ರೀತಿಯಾಗಿ ನಾನು ಮಾಡ್ಕೊತಾ ಇದ್ದೀನಿ. ಈ ವರ್ಷ ಇದೇ ಥರ ಪ್ಲ್ಯಾನ್ ಬರಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ವಿಳ್ಯದೆಲೆ ಎಲ್ಲ ಇಟ್ಟು ಕಳ್ಸೊಂಬಿಗೆ ಏನೇನು ಹಾಕಬೇಕು ಅದನ್ನೆಲ್ಲ ನೀವು ಹಾಕೋಬೋದು. ಚೊಂಬು ಅಷ್ಟೇ, ತೆಂಗಿನಕಾಯಿ ಮೇಲೆ ಕಟ್ಟೋದಕ್ಕಿಂತ ಅದ್ರ ಕೆಳಗಡೆ ಕಟ್ಟಿದ್ರೆ ಅದು ಮುಖದ ಹತ್ರ ಬರುತ್ತೆ, ಇಲ್ಲಾಂದರೆ ತುಂಬಾ ದೂರ ಆಗಿಬಿಡುತ್ತೆ. ಈಗ ಈ ರೀತಿಯಾಗಿ ಅಲಂಕಾರ ಬಂದಿದೆ. ನಾನು ಕಣ್ಣಿಗೆ ಮಾತ್ರ ಕಾಜಲ್ ಹಾಕಿದ್ದೀನಿ, ಐನೈಲರ್ ಹಾಕಿದ್ದೀನಿ. ಈಗ ಅರಿಶಿನ ಕುಂಕುಮವನ್ನು ಅಮ್ಮನವ್ರಿಗೆ ಧರಿಸ್ತಾ ಇದ್ದೀನಿ. ಈ ರೀತಿ ರೌಂಡಾಗಿಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ ಅದು ಬೆಳ್ಳಿ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಫಸ್ಟಿಗೆ ಸ್ವಲ್ಪ ರೋಸ್ ವಾಟರ್, ಅರ್ಶಿನಕ್ಕೆ ರೋಸ್ ವಾಟರ್ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಹಾಕೊತಾ ಇದ್ದೀನಿ. ಅದು ಯಾಕಂದರೆ ಸುಗಂಧವಾಗಿರುತ್ತೆ ಅಂತ ಹೇಳ್ಬಿಟ್ಟು, ಅಮ್ಮನವರಿಗೆ ಎಷ್ಟು ನಾವು ಸುಗಂಧವಾಗಿರೋದನ್ನು ಹಾಕ್ತೀವೋ ಅಷ್ಟೇ ಪ್ರಿಯವಾಗುತ್ತೆ ಆ ತಾಯಿಗೆ, ಲಕ್ಷ್ಮೀ ದೇವಿಗೆ. ಈಗ ಫುಲ್ಲು ಅದು ಹಾಕಿದ ನಂತರ ನೆಕ್ಸ್ಟು ಈಗ ನಾನು ಅರಿಶಿನವನ್ನು ಅದ್ರ ಮೇಲೆ, ಅಂದರೆ ಡ್ರೈ ಆಗಿರುತ್ತಲ್ವ ಆ ಅರಿಶಿನವನ್ನು ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಅರಿಶಿನವನ್ನು ಸ್ವಲ್ಪನೂ ಆ ಕಡೆ ಈ ಕಡೆ ಹೋಗದೇ ಇರೋ ಥರ ರೌಂಡಕ್ಕೆ ಈ ರೀತಿಯಾಗಿ ಮಾಡ್ಕೊಳ್ಳಿ.
ಆವಾಗ ನಿಮಗೆ ಯಾವ ಥರ ಬೇಕು, ನಾವು ಯಾವ ಥರ ಮಾಡ್ತೀವಿ ಅಂತೀರ. ನಾನು ನತ್ತಿಯಲ್ಲಿ ಸ್ಟೋನ್ ಇರೋ ಕಾರಣ ನಾನು ಮೇಲೆ ಇಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಲುಕ್ಕಾಗಿ ಅಮ್ಮನವರು ಕಾಣಿಸ್ತಾ ಇದ್ದಾರೆ ಅಂತ ನನಗೆ ತುಂಬಾ ಖುಷಿ ಆಯಿತು. ಓಕೆ, ಈ ವರ್ಷ ಇದೇ ಥರನೇ ಪ್ರಯತ್ನ ಪಡೋಣ. ನೆಕ್ಸ್ಟ್ ಈಗ ಬರುತ್ತಲ್ವ, ಅದಕ್ಕೋಸ್ಕರ ನಾನು ಮೊದಲೇ ಟ್ರಯಲ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈಗ ಬಂದು ತಾವರೆ ಹೂವು ನಾವು ಹೇಗಿದ್ದರೂ ಲಕ್ಷ್ಮೀ ದೇವಿಗೆ ತಂದೇ ತರ್ತೀವಿ. ಅದು ಅಗಲ ಮಾಡಿ ಇಡೋದಕ್ಕಿಂತ ಈ ರೀತಿ ಒಂದು ಫೋಲ್ಡಿಂಗ್ ಮಾಡಿ ಇಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಒಳ್ಳೆಯ ಒಂದು ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಡಿಸೈನ್ ಬರುತ್ತಲ್ವ, ಆ ಥರ ಒಂದು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಆ ಕಡೆ ಈ ಕಡೆ ಮಡಚಿ ಇದನ್ನು ಇದೇ ರೀತಿ ಫೋಲ್ಡ್ ಮಾಡೋದಷ್ಟೇ. ಫೋಲ್ಡಿಂಗ್ ತುಂಬಾ ಈಸಿ ಮಾಡ್ಬೋದು. ನೋಡಿ, ಈ ಥರ ಮಧ್ಯ ಬೆರಳಿರುತ್ತಲ್ವ, ನಮ್ಮ ಬೆರಳನ್ನು ಈ ರೀತಿ ಅದಕ್ಕೆ ಫೋಲ್ಡಿಂಗ್ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ಮೇಲೆ ವಿ ಶೇಪ್ ಬರಬೇಕು, ಆ ಥರ ಫೋಲ್ಡ್ ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿ ತೋರಿಸ್ದೆ ಹಾಗೆ ತುಂಬ ಚೆನ್ನಾಗಿ ಬರುತ್ತೆ ಇದು. ಇದು ನೀವು ಈ ಥರ ಫೋಲ್ಡ್ ಮಾಡಿ ಹಾರನೂ ಮಾಡ್ಕೋಬೋದು. ಇಲ್ಲಾಂದರೆ ಬೇರೆ ತಾವರೆ ಹೂವು ತೊಗೊಂಬಂದು ಈ ರೀತಿ ಫೋಲ್ಡಿಂಗ್ ಮಾಡಿ ದೇವರಿಗೆ ಹಾರನೂ ಮಾಡ್ಬೋದು. ಇದೇ ಆ ಕಡೆ ಈ ಕಡೆ ತರೋದಕ್ಕೆ, ಯಾಕಂದರೆ ಲಕ್ಷ್ಮೀ ಹಬ್ಬದಲ್ಲಿ ತಾವರೆ ಹೂವು ಸಿಗೋದೇ ಅಪರೂಪ. ಆ ಥರ ನಮ್ಮದೇ ಒಂದಾದರೂ ತಂದಿರ್ತೀವಿ. ಅದನ್ನು ಈ ರೀತಿ ಮಾಡಿ ಇಟ್ಟರೆ ಒಂದು ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ವಿಡಿಯೋನ ಮಾತ್ರ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ, ನಿಮ್ಗೊಂದು ಇಷ್ಟ ಆದರೆ ಮಾತ್ರ. ಈ ರೀತಿ 2 ಹೂವು ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು ಆ ಕಡೆ ಈ ಕಡೆ ಇಡೋದಕ್ಕೆ. ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಈಗ ನಾನು ಆ ಸೈಡ್ ಈ ಸೈಡ್ ಇಡ್ತೀನಿ. ಇದ್ರ ಜೊತೆಗೆ ನಾನು ಮಲ್ಲಿಗೆ ವಾರನೂ ಮಾಡ್ಕೊಂಡಿದ್ದೆ, ಈ ರೀತಿ ಮಲ್ಲಿಗೆ ವಾರ. ನೆಕ್ಸ್ಟು ನಾನು ಹೇಗೆ ದೇವಿಗೆ ಮಲ್ಲಿಗೆ ಹೂವು ಹಾರ ಮಾಡೋದು ಅನ್ನೋದನ್ನು ವಿಡಿಯೋ ನಿಮ್ಮೆಲ್ಲರಿಗೂ ಶೇರ್ ಮಾಡ್ತೀನಿ. ತಪ್ಪದೆ ನೋಡಿ, ನಿಮ್ಮ ಮನೆ ಲಕ್ಷ್ಮಿಗೂ ನೀವು ಮಾಡ್ಕೊಬೋದು. ಈಗ ಇದಕ್ಕೆ ಹಾರವನ್ನು ಹಾಕಿ ಲಕ್ಷ್ಮೀ ದೇವಿಗೆ ಅಲಂಕಾರನ ಪೂರ್ತಿ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ ನಿಮ್ಗೆ ಯಾವ ಥರ ಹೂವು ಬೇಕು ಅನ್ನೋದನ್ನು. ಮಲ್ಲಿಗೆ ಹೂವನೇ ತುಂಬ ಜನ ಇಷ್ಟಪಟ್ಟು ದೇವಿಗೆ ಹಾಕೋದು. ಇಲ್ಲಿ ನಾನು ತಾವರೆ ಹೂವು ಮತ್ತು ರೋಸನ್ನು ಮೊದಲೇ ಇಟ್ಟಿದ್ದೀನಿ, ಮನೇಲಿತ್ತು. ಹಾಗೆ ಒಂದು ಸ್ವಲ್ಪ ನೀಲಾಂಬರನೂ ಇತ್ತು, ಅದನ್ನು ಅಲಂಕಾರಕ್ಕೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಈ ರೀತಿ ಕಟ್ಕೊಂಡೆ, ಅದು ಸ್ವಲ್ಪ ಗ್ಯಾಪ್ ಕಾಣಿಸ್ತು, ಸರಿ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಅದನ್ನು ತೆಗೆದು ಫುಲ್ಲು ಅದು ಅಡ್ಜಸ್ಟೇಬಲ್ ಗ್ಯಾಪ್ ಕಾಣದಿರೋ ಥರನೇ ಇಲ್ಲಿ ನಾವು ಮಾಡ್ಕೊಬೇಕು. ಆವಾಗ ಒಂದು ಸ್ವಲ್ಪ ಮೇಲೆ ಬಂದರೆ ಚೆನ್ನಾಗಿ ಕಾಣಿಸುತ್ತೆ. ತೆಂಗಿನಕಾಯಿಗೆ ನೀವೇನಾದರೂ ಅಂದರೆ ಈ ಸ್ಟೋನ್ದೆಲ್ಲ ಕಿರೀಟ ಅನ್ನೋ ಥರ ಎಲ್ಲ ಬರುತ್ತೆ, ಅದನ್ನು ಫಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಈಗ ಅದು ಕ್ಲೋಸ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ನೀಲಾಂಬರವನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನನಗೆ ಹಾರ ಸ್ವಲ್ಪ ಮೇಲಕ್ಕೆ ಹಾಕಬೇಕಿತ್ತು ಅಂತ ಹೇಳ್ಬಿಟ್ಟು ಈಗ ಮತ್ತೆ ತೆಗೆದ್ಬಿಟ್ಟು ಈ ರೀತಿಯಾಗಿ ಅಡ್ಜಸ್ಟ್ ಅಂದರೆ ಅದನ್ನು ನೋಡಿಕೊಂಡು ಫಸ್ಟಿಗೆ ನೋಡಿಕೊಂಡು ಇಲ್ಲಿ ಹಾಕೊತಾ ಇದ್ದೀನಿ. ಹೇಗಿದೆ ಅಲಂಕಾರ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ನಾವು ಸೀರೆ ಕಲರ್ ಮತ್ತು ಗೋಲ್ಡೇ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಅಂದರೆ ಕಲರ್ ನಾವು ಫಸ್ಟು ನೋಡ್ಕೊಬೇಕು, ಅದನ್ನು ನೋಡಿಕೊಂಡು ಒಡವೆಗಳನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟೋಟಲ್ ಆಗಿ ಇಷ್ಟು ಫೈನಲ್ ಆಗಿ ಈ ಅಲಂಕಾರ ಮುಗ್ದಿದೆ. ಈ ಸರಿ ಹಬ್ಬಕ್ಕೆ ಇದೇ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಹಬ್ಬದಲ್ಲಿ ಗಲಿಬಿಲಿ ಅನಿಸ್ಬಿಡುತ್ತೆ, ಅದಕ್ಕೋಸ್ಕರ ಈಗ ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತಾ ಇದ್ದೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಾನು ಹೇಗೆ ಸೀರೆ ಉಡಿಸ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.